ಸುರ್ಜೇವಾಲಾ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ ಅನ್ನುವಂತಹ ನಿಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಯಾರು ಹೇಳಿದಾರಪ್ಪ ಗೊತ್ತಿಲ್ಲ. ನಿಮ್ಗೇನು ಇಲ್ಲದೆಲ್ಲ ಮಾಹಿತಿ ಬಂದ್ಬಿಡುತ್ತೀರಿ. ಯಾರಾದರೂ ಒಬ್ಬ ಅಧಿಕಾರಿನ ಅವ್ರು ಕರೆದಿರೋದು ನಾನು ನೋಡೇ ಇಲ್ಲ. ನಮ್ಮ ಇಲಾಖೆದಂತೂ ನಾವು ಯಾರೂ ಮಾತಾಡ್ಸಿಲ್ಲ. ಬಟ್ ಯಾವ ಇಲಾಖೆ ಅಧಿಕಾರಿಗಳನ್ನೂ ಸುರ್ಜೇವಾಲಾ ಅವ್ರು ಕರೆದಿಲ್ಲ. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು ನನಗೆ ಗೊತ್ತಿಲ್ಲ. ಅವರು ಶಾಸಕರ ಜೊತೆ ಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ನಮ್ಮ ಸ್ಟೇಟ್ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು, ನಮ್ಮ ರಾಷ್ಟ್ರೀಯ ಪಕ್ಷ AICC, ಸೊ ನಮ್ಮನ್ನು ಗೆಲ್ಲಲಿಕ್ಕೆ ಅವ್ರು ಏನೇನು ಕಾರ್ಯಕ್ರಮ ಕೊಟ್ಟಿದ್ದರು, ಚುನಾವಣೆ ಟೈಮ್ನಲ್ಲಿ ಖರ್ಗೆ ಅವರು, ವೇಣುಗೋಪಾಲು, ಇವರು ರಾಹುಲ್ ಗಾಂಧಿಯವರು ಏನೆಲ್ಲ ನಮಗೆ ಸಜೆಷನ್ನು, ಸೊ ಒಂದಷ್ಟು ಅವರ ಅಭಿಪ್ರಾಯಗಳು ಕೊಟ್ಟಿದ್ದರು. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಏನು ಎಷ್ಟರ ಮಟ್ಟಿಗೆ ಅದರ ಗ್ರೌಂಡ್ಗೆ ತಲುಪಿದೆ, ಇದನ್ನು ಕೇಳೋದು ನಮ್ಮ ಪಕ್ಷದ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೂ ಅದು ಅವಾಗ ಅವ್ರಿಗೆ ನಮ್ಮ ಕೇಳಿದಾಗ ನಮಗೂ ಅಕೌಂಟಬಿಲಿಟಿ ಇರುತ್ತೆ ಅಂತ. ಯಾರು ಹೇಳಿದರು? ನಾನು ನೋಡಿಲ್ಲ. ಇಲ್ಲ, ನಿಮಗೆ ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲಪ್ಪ ವಿಜಯಪ್ಪನಿಗೆ. ನಾನಂತೂ ಎಲ್ಲೂ ಅವರು KPCC ಆಫೀಸಲ್ಲೇ ಪೂರ್ತಿ ಮಾಡಿದ್ದಾರೆ. ಅವರು ಪೂರ್ಣ ಪ್ರಮಾಣದಲ್ಲಿ ಕಳೆದ 6 ದಿವಸ ಅವರೇನು ಶಾಸಕರ 3 ದಿವಸ ಮಂತ್ರಿಗಳು ಟೋಟಲಿ 6 ಡೇಸೋ 7 ಡೇಸೋ ಏನು ನಮ್ಮ ರಾಜ್ಯದ ಎಲ್ಲ ನಾಯಕರು ಮತ್ತು ಶಾಸಕರು ಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ಆ 2 ದಿವಸ ಅವರು KPCC ಆಫೀಸಲ್ಲೇ ಇದ್ದಾರೆ. ನಿಮ್ಮ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಲ್ಲಿದ್ದಾರೆ. ನಾನು ಯಾವತ್ತು ಕರೆದು ತೋರಿಸಿದ್ರೆ ಯಾವ್ದಾರು ಇದ್ರೆ ಹೇಳಿ ಗೊತ್ತಾಗುತ್ತಲ್ಲ. ಸರಿ, ರಾಹುಲ್ ಗಾಂಧಿ ಅವರು ಹೇಳಿ CM DCM ಹೇಳಿದ್ಮೇಲೆ ನಂದು ಬೇರೆ ಹೇಳಕ್ಕೆ ಸಾಧ್ಯನಾ? ಅವ್ರದ್ದೇನಾದ್ರು ರಿಸರ್ಚ್ ಇದೆ. ಟೋಟಲಿ ಓವರಾಲ್ ಹೇಳಿದ್ದಾರೆ. ಸೊ ನಾನು ಇಂಡಿವಿಜುವಲ್ ಡಿಸ್ಟಿಕ್ ವೈಸು ನಾವು ಅದನ್ನು ನೋಡಿಲ್ಲ. ಸೊ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದು ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ನೋಡೋಕೆ ಹೋಗಿಲ್ಲ. ಯಾಕೆ ಅಂದರೆ BJP ಅವರಿಬ್ಬರು ಕಂಬೈಂಡಾಗಿ ಎಲೆಕ್ಷನ್ ಮಾಡಿದ್ರಲ್ಲ. BJP ಓಟು ಅಸೆಂಬ್ಲಿನಲ್ಲಿ JDS ನಮ್ಮದು BJPದಾಗ BJPನೂ 2.5 3 ಲಕ್ಷ ಓಟ್ ತೊಗೊಂಡಿದ್ರು ಅಸೆಂಬ್ಲಿಲಿ. ಬಹುಶಃ ಅಸೆಂಬ್ಲಿ ಎಲೆಕ್ಷನಲ್ಲಿ BJP ಓಟು BJP ಕ್ಯಾಂಡಿಡೇಟ್ ಇಲ್ದಿರೋ ಕಡೆ JDSಗೂ ಹೋಗ್ಬೋದು, ಕಾಂಗ್ರೆಸ್ಗೂ ಹೋಗ್ಬೋದು, ಇಂಡಿಪೆಂಡಾಗೂ ಹೋಗ್ಬೋದು. ಬಟ್ ಅದ್ರ ಪಾರ್ಲಿಮೆಂಟಲ್ಲಿ ಹಂಗೆ ಆಗಲ್ಲ ಅಲ್ವಾ? ಶೋರ್, ಒಂದು ನಿಮಿಷ ನಾನು ಅದೇ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ. ಯಾಕೆಂದರೆ BJP ವೋಟರ್ಸು 100ಕ್ಕೆ 100 ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮಾತ್ರ ಆಗಲಿ ಎದುರುಗಡೆ ಅಲ್ಲಿ BJP ಪರವಾಗಿ ಅಭ್ಯರ್ಥಿ ಇರ್ತಾರೋ, BJP ಅಭ್ಯರ್ಥಿ ಇರ್ತಾರೋ, ಕೊಯ್ಲೇಷನ್ ಅಭ್ಯರ್ಥಿ ಇರ್ತಾರೋ, ಬಟ್ BJP ವೋಟ್ ಮಾತ್ರ ಬಿಕಾಸ್ ಆಫ್ ಮೋದಿ 100ಕ್ಕೆ 100 ವೋಟ್ ಹಾಕ್ತಾರಲ್ಲ. ಹಾಗಾಗಿ ನಮ್ಮ ಮಂಡ್ಯದಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿದೆ. ಈಗ ಅವ್ರು ಒಪ್ತಾರೋ ಬಿಡ್ತಾರೋ, ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು. ನಾನು ಅದಕ್ಕೆ ಅವ್ರು ಒಪ್ಪಬೇಕು ಅಂತ ನಂದೇನು ಡಿಮ್ಯಾಂಡ್ ಇಲ್ಲ. ಚುನಾವಣೆ ಆಗಿದೆ, 1 ವರ್ಷ ತುಂಬಿದೆ, ಮಂತ್ರಿನೂ ಆಗಿದ್ದಾರೆ. ಸೊ ಅದರಿಂದ ಅದೇನು ನಾನು ಅದ್ರ ಬಗ್ಗೆ ನೀವು ಕೇಳೋದಕ್ಕೆ ಅಷ್ಟೇ ಉತ್ತರ ಹೇಳಿದ್ದೀನಿ. ಅದರಿಂದ ಸೊ ನಮ್ಮ ನಾಯಕರುಗಳು ಅದನ್ನು ರಿಸರ್ಚ್ ಮಾಡಿ ಅನುಮಾನ ಪಟ್ಟ ಮೇಲೆ ನಮಗೂ ಅದೇ ಅಲ್ವಾ, ನಾವು ಬೇರೆ ರಿಸರ್ಚ್ ಮಾಡಬೇಕಾಗತ್ತೆ, ಅವಶ್ಯಕತೆ ಇಲ್ವಲ್ಲ. ಈಗ ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಯವರು ಅದರ ಬಗ್ಗೆ ಮಾಹಿತಿ ತಗೊಂಡು ಅವ್ರ ಅನುಮಾನ ಪಟ್ಟ ಮೇಲೆ ನಮ್ಮೆಲ್ಲರದ್ದು ಅವರ ಅನುಮಾನದಂಗೆ ನಮ್ಮದು ಅನುಮಾನ ಇದ್ದೇ ಇರುತ್ತೆ. ಮಂಡ್ಯದಲ್ಲಿ ನಾನು ಅದನ್ನು ಡೀಟೇಲ್ ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ. ಹಾಂ, ಮಳೆ ಜಾಸ್ತಿನೇ ಆಗಿದೆ. ಹೆಚ್ಚು ಕಡಿಮೆ 80% ಆಗಿರಬೇಕು. ಮೊನ್ನೆ ನಾನು 67% ಆಗಿತ್ತು, 80% ದಾಟಿದೆ ಅಂತ ಅನ್ಕಿತ್ತು. ಸ್ವಲ್ಪ ಭಯ ಹಿಂದೆ ಮುಂದೆ ತಗೊಳ್ಬೇಕು. ಎಷ್ಟು ಪರ್ಸೆಂಟ್ ಆಗಿದೆ? 80% ರೀಚ್ ಆಗಿದೆ. ಹಾಂ, ಈ ತಿಂಗಳು ಜಾಸ್ತಿ ಆಗ್ತದೆ. ಸುಮ್ಮನೆ ನೀವೆಲ್ಲ
ಪಹ ಅನ್ನ ಬಿಟ್ಬಿಡಿ ಸರ್. ಜೆಡಿಎಸ್ ಟ್ವೀಟ್ ಮಾಡಿದ್ದಾರೆ. ಅಯ್ಯೋ ಈಗ JDS BJPಯವ್ರಿಗೆ ನೀವೇನಾದ್ರೂ ಕಳೆದ 1-2 ವರ್ಷದಲ್ಲಿ ನೀವು ಓಕೆ ಅಂದರೆ ನಾನು ಕೆಲವು ಟೈಮ್ ನಾನು ನಿಮ್ಮಂಥವ್ರನ್ನಿಂದ ಅಡ್ವೈಸ್ ತೊಗೋತೀವಿ, ತಪ್ಪೇನಿಲ್ಲ. ಸೊ ನಿಮಗೆಲ್ಲ ಕಡೆ ಸುತ್ತಾಡ್ತಿರ್ತೀರಿ, ಎಲ್ಲ ಮಾಹಿತಿ ಬಂದಿರ್ತದೆ. ನೀವು ಹೇಳೋದನ್ನು ನಾವು ಸಹ ತೊಗೋತೀವಿ ಮಾಹಿತಿನೆಲ್ಲ. 2 ವರ್ಷದಲ್ಲಿ ಯಾವುದಾರ ಒಂದು BJP ಅಧ್ಯಕ್ಷರಾಗಲಿ ಅಥವಾ ವಿರೋಧ ಪಕ್ಷ ನಾಯಕರಾಗಲಿ, ನಾರಾಯಣ ಸ್ವಾಮಿ ಆಗಲಿ, ಕುಮಾರಸ್ವಾಮಿ ಆಗಲಿ, ಕಳೆದ 5 ವರ್ಷದ ಕಾರ್ಯಕ್ರಮದ ನಾವು ಮಾಡಿದ್ದೋ ಈ ಕಾರ್ಯಕ್ರಮನ ನಿಲ್ಲಿಸಿದ್ರು, ಈ 2 ವರ್ಷ ನಾವು ಹಿಂದೆ ಮಾಡೋದಕ್ಕಿಂತ ಕಾರ್ಯಕ್ರಮದಲ್ಲಿ ಫೇಲ್ ಆಗಿದ್ದಾರೆ, ಯಾವತ್ತಾರು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದಾರ? ಹೇಳಿದ್ರು ಇಲ್ಲ. ಮೂಡ ಹೇಳಿದ್ರು, ಇಲ್ಲ ಇದ್ಯಾವುದೋ ಇನ್ನೊಂದು ಹೇಳಿದ್ರು, ಇಲ್ಲ ಇನ್ನೊಂದು DK ಅವ್ರ ಬಗ್ಗೆ ಹೇಳಿದ್ರು. ಈ RK ಕಾಮೆಂಟ್ ಮಾಡ್ಕೊಂಡೇ ಬಂದರೆ ವಿನ ಜನಪರವಾದಂಥ ಇಶ್ಯೂ ಹಿಡ್ಕೊಂಡು ಯಾವತ್ತು ಯಾವ ಅಸೆಂಬ್ಲಿನಲ್ಲಿ ಅವ್ರು ಫೈಟ್ ಮಾಡಿದ್ದಾರೆ ಈ 2 ಪಕ್ಷದವರು 2 ಸದನದಲ್ಲಿ ಹೇಳಿ.